ಹಾಯ್ ಹಲೋ ಗೈಸ್, ಸಿಗಿದ್ರಲ್ಲ. ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅನ್ಕೊಂಡು. ಓಕೆ ಗೈಸ್, ಇವತ್ತಿನ ಈ ಒಂದು ವಿಡಿಯೋ ಇನ್ಸ್ಟಾಗ್ರಾಮು ಬಾಯ್ಸ್ ಆಟಿಟ್ಯೂಡ್ ಟ್ರೆಂಡಿಂಗ್ ಆಟಿಟ್ಯೂಡ್ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋನ ರೆಡಿ ಮಾಡೋಕೆ ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ತುಂಬಾ ನೋಡಿರ್ತೀರಾ. ಸೊ ಆಟಿಟ್ಯೂಡ್ ಗೈಸ್ ಎಂದು ಅವ್ರ ಫೋಟೋನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ 3D ವಿಡಿಯೋನ ರೆಡಿ ಮಾಡ್ಕೊಂಡಿದ್ದೀನಿ. ಪಿ ಎನ್ ಜಿಸ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು. ಓಕೆ, ಇದರಲ್ಲಿ ತುಂಬಾ ಸ್ವಲ್ಪ 3Dಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಸ್ವಲ್ಪ ಚೆನ್ನಾಗಿ ಬಂದಿದೆ ಅನ್ಕೋತೀನಿ ಪ್ರೀವಿಯಸ್ ವಿಡಿಯೋಸ್ ಕಂಪೇರ್ ಮಾಡಿದ್ರೆ. ಸೊ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೋಗಿ ಪ್ರಿವ್ಯೂ ನೋಡಿದಾದ್ಮೇಲೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋದು ಮಾತ್ರ ಮಾಡಿ ವಿಡಿಯೋ ಯಾವ ರೀತಿ ಇತ್ತು ಅಂತ. ಓಕೆ, ಮೊದಲಿಗೆ ಈ ವಿಡಿಯೋ ಅಂತೂ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ನೋಡ್ಬೇಕಾದ್ರೆ ವಿಡಿಯೋ ಪ್ರಿವ್ಯೂ ಅಂತೂ ನೋಡಲೇಬೇಕು ನೀವೆಲ್ಲರೂ. ಸೊ ಹಾಗಿದ್ರೆ ಮತ್ತೆ ತರ ಹೋಗಿ ಪ್ರಿವ್ಯೂ ನೋಡ್ಕೊಂಬರೋಣ ಬನ್ನಿ. ಸೂರ್ಯನಂತೆ ಬೆಂಕಿ ಚೆಂಡು ನಿನ್ನ ನೋಟ ಮಾಡು, ಮಿಂಚಿನಂತೆ ಬಂದ ಬೆಳಕೆ ನಿನ್ನ ಹಿಗ್ಗಿನುಗ್ಗು ಕೋಟಿ ಕೋಟಿ ಕಾಯುತ್ತಿವೆ ಇಂಥ ದಿನದೇ. ಓಕೆ ಗೈಸ್, ಈ ಪ್ರಿವ್ಯೂ ಇಷ್ಟ ಅನ್ಕೋತೀನಿ. ಇಷ್ಟ ಆಗಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನೀವೇನಾದರೂ ಇನ್ನೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ಗೆ, ಸೊ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೇಲೆ ಪಕ್ಕದಲ್ಕೊಂಡು ಬೆಲ್ ಐಕನ್ ಆಗುತ್ತೆ. ಯಾಕಂದರೆ ನಾವು ಇದೇ ರೀತಿ ಮುಂದೆ ಟ್ರೆಂಡಿಂಗ್ ವೀಡಿಯೋಸನ್ನು ಮಾಡ್ತಾ ಇರ್ತೀವಿ. ಸೊ ನಿಮಗೆ ಎಲ್ಲರಿಗಿಂತ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಸೊ ವಿಡಿಯೋ ಮಿಸ್ ಆಗದಿರೋ ರೀತಿ ಅದು ನಿಮ್ಮನ್ನು ಅಂದರೆ ನೋಟಿಫಿಕೇಶನ್ನ ಕಳಿಸುತ್ತೆ. ಸೊ ವಿಡಿಯೋನ ರೆಡಿ ಮಾಡೋಕ್ಕೆ ನಿಮಗೆ ಲೈಟ್ ಮಿಷನ್ ಅಂತ ಅಪ್ಲಿಕೇಶನ್ ಬೇಕೇ ಬೇಕಾಗುತ್ತೆ. ಸೊ ಲೈಟ್ ಮಿಷನ್ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ರಿಸೆಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ. ಇಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಸಹ ನಾನು ಕೊಟ್ಟಿರ್ತೀನಿ, ಹೋಗಿ ಎಲ್ಲಿಂದ ನೋಡ್ಕೊಂಬಿಟ್ಟು. ಓಕೆ, ಲೈಟ್ ಮಿಷನ್ ಓಪನ್ ಮಾಡ್ಕೊಂಡ್ಬಿಟ್ಟು ಪ್ರಾಜೆಕ್ಟ್ನಲ್ಲಿ ಬಂದುಬಿಟ್ಟು ಬೀಟ್ ಮಾರ್ಕ್ ಬೈ ಪ್ರಿವಿನೇಟ್ಸ್ ಆಮೇಲೆ ಸೆಕ್ ಬೆಕ್ ಬೈ ಪ್ರಿವಿನೇಟ್ಸ್ ಅಂತ 2 ಪ್ರಿಸೆಟ್ ನಾನು ಕೊಟ್ಟಿರ್ತೀನಿ. ಸೊ 2 ಪ್ರಿಸೆಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡಿದ್ರೆ ಇಂಟರ್ಫೇಸು ಬರೀ ಒಂದು ಸಾಂಗ್, ಆಮೇಲೆ ಸ್ಟಾರ್ಟಿಂಗ್ ತಮ್ಮನಲ್ಲಿ ಇದೊಂದು ಗ್ರೂಪ್ ಆಗಿರುತ್ತೆ. ಗ್ರೂಪ್ ಅಂದರೆ ಅದು ಬ್ಲಿಂಕ್ ಎಫೆಕ್ಟ್ ಇರುತ್ತೆ, 4-5 ಲೇಯರ್ ಇರೋದ್ರೆ ನಾನು ಅದನ್ನು ಗ್ರೂಪ್ ಮಾಡಿ ಕೊಟ್ಟಿರ್ತೀನಿ. ಸೊ ಇವಾಗ ಮೊದಲಿಗೆ ಪ್ಲಸ್ ಆಗಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೀಡಿಯಾನಲ್ಲಿ ಬಂದುಬಿಟ್ಟು ಓಕೆ, ನಾನು ಇಲ್ಲಿ ಒಂದು ಫೋಟೋನ ಕೊಟ್ಟಿರ್ತೀನಿ, ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀವು ನಿಮ್ಮ ಓನ್ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇಲ್ಲಿ ಇವ್ರಿಗೆ ಶೈಲೇಶ್ಗೆ ಚಂದು ಅವ್ರ ಫೋಟೋನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದನ್ನು ಫಿಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಓಕೆ, ಇವಾಗ ಇದಕ್ಕೆ ಫೋಟೋ ಏನು ಮಾಡಬೇಕಾಗಿಲ್ಲ. ಸೊ ಇವಾಗ ಹಿಂದೆ ಹೋಗ್ಬಿಟ್ಟು ಸೆಕೆಂಡ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆ, ಮೊದಲಿಗೆ ಪೇಂಜಸ್ನ ಮಾತ್ರ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಮ್ಮ ಪೇಂಜಸ್ ಸೆಂಡ್ ಆಯಿತು. ಪೇಂಜಸ್ನ ಕಾಪಿ 12 ಲೇಯರ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಇವಾಗ ಬೀಟೆಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಇಲ್ಲಿ ಏನು ನೋಡ್ತಾ ಇದ್ದಾರಾ, ಫಸ್ಟ್ ಬೀಟ್ ಮಾರ್ಕು, ಸೆಕೆಂಡ್ ಬೀಟ್ ಮಾರ್ಕು, ಮೇಲೆ 3ನೇ ಬೀಟ್ ಮಾರ್ಕ್ ಏನಿದೆ ನೋಡಿ, 3rd ಬೀಟ್ ಮಾರ್ಕು, ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಪೇಸ್ಟ್ 12 ಲೇಯರ್ಸ್ ಅಂತ ಕೊಟ್ಟರೆ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ನೀವೇನಾದರೂ ಸ್ಟಾರ್ಟಿಂಗಿಂದ ಅಥವಾ 2ನೇ ಬೀಟ್ ಮಾರ್ಕಿಂದ ಕೊಟ್ಟರೆ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗೋಲ್ಲ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡೋದ್ರಿಂದ ಇದಕ್ಕೆ ಅರ್ಥ ಆಗ್ತಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಎಲ್ಲಿ ಕೂಡ. ಸೊ ಇವಾಗ ಮತ್ತೆ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆ, ಇವಾಗ ನಮ್ಮದು ಕ್ಯಾಮ್ರಾ ಲೇಯರ್ನ ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಓಕೆ, ಬೀಟೆಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗಿಂದ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ, PNGs ಬಂದುಬಿಟ್ಟು 3ನೇ ಬೀಟ್ ಮಾರ್ಕಿಂದ, ಆಮೇಲೆ ಕ್ಯಾಮ್ರಾ ಲೇಯರ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಅಂದರೆ ಬೀಟ್ ಮಾರ್ಕಿಂದ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಇವಾಗ ಇಲ್ಲಿ ಕಲರ್ ಗ್ರೇಡಿಂಗ್ ಲೇಯರ್ನ ಸಹ ಕೊಟ್ಟಿರ್ತೀನಿ. ಈ ಲೇಯರ್ಗಳನ್ನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಕಾಪಿ 3 ಲೇಯರ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಓಕೆ, ಬೀಟೆಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗಿಂದನೇ ಆ್ಯಡ್ ಮಾಡ್ಕೊಂಡ್ರೆ ಅದು ಕರೆಕ್ಟಾಗಿ ಎಂಡ್ವರೆಗೂ ಆ್ಯಡ್ ಆಗುತ್ತೆ. ಓಕೆ, ಕಲರ್ ಸ್ವಲ್ಪ ನೀವು ನೋಡ್ಬೋದು, ಕಲರ್ ಕರೆಕ್ಷನ್ ಆಗಿರುತ್ತೆ ಇಲ್ಲಿ. ಓಕೆ, ಇಷ್ಟಾದಮೇಲೆ ಇವಾಗ ನೀವೇನು ಮಾಡ್ಬೇಕಂದ್ರೆ ಕ್ಯಾಮ್ರಾ ಲೇಯರ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ನಿಮ್ಮ ಫೋಟೋ ಏನಾದರೂ ಹಾಕಿದಾಗ, ಅಂದರೆ ನಿಮ್ಮ ಫೋಟೋನ ಇಲ್ಲಿ ರೀಪ್ಲೇಸ್ ಮಾಡಿದಾಗ, ನಾನು ಇಲ್ಲಿ ಚಂದು ಅವ್ರ ಫೋಟೋನ ರೀಪ್ಲೇಸ್ ಮಾಡಿದ್ದೀನಿ. ಸೊ ಏನೂ ಆಗ್ತಾಯಿಲ್ಲ ನನಗೆ. ಸೊ ನಿಮ್ಮ ಫೋಟೋನ ಓಕೆ ಇಲ್ಲಿ ಆಗ್ತದೆ, ನನಗೂ ಸ್ವಲ್ಪ ಕಟ್ ಅಂದರೆ ಇಮೇಜ್ ಕಟ್ ಆಗಿರೋ ರೀತಿ ಬರ್ತದೆ. ಸೊ ನಿಮ್ಮ ಫೋಟೋನ ಈ ರೀತಿ ಹಾಕಿದಾಗ ಈ ರೀತಿ ಆದರೆ ಏನು ಮಾಡಬೇಕಂದ್ರೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ನಲ್ಲಿ ಹೋಗಿಬಿಟ್ಟು ಆ್ಯಡ್ ಎಫೆಕ್ಟ್ನಲ್ಲಿ ಹೋಗಿಬಿಟ್ಟು ಓಕೆ, ಇಲ್ಲಿ ಟೈಲ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಈ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ, ಫಸ್ಟ್ ಎಫೆಕ್ಟ್ನ. ಓಕೆ, ಇಲ್ಲಿ ಸ್ಟೈಲ್ಸ್ನಲ್ಲಿ ಬಂದುಬಿಟ್ಟು ಮಿರರ್ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಫೋಟೋ ನಿಮ್ಮದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಆದಮೇಲೆ ಸೊ ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಕೆ, ನಿಮ್ಮ ಮೊಬೈಲ್ 1080p ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿ 1080p ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. 720p ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಕೂಡ 720p ಮಾಡ್ಕೊಳ್ತೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ಟ್ರೆಂಡಿಂಗ್ ವಿಡಿಯೋ. ಓಕೆ, ಈ ಟ್ರೆಂಡಿಂಗ್ ವಿಡಿಯೋನ ನೀವು ಕೂಡ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.